ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಟಿ ಹಾಲ್ ಟಿಕೆಟ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಅದು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನೀವು ಡೌನ್ಲೋಡ್ ಮಾಡಬೇಕಾದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮ್ಮ ಚಾನಲ್ಗೆ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಟಿ ಹಾಲ್ ಟಿಕೆಟ್ ಅನ್ನು 20ನೇ ತಾರೀಕಂದು ಇಲ್ಲಿ ಜೂನ್ 2024ಗೆ ಇಲ್ಲಿ ಬಿಡುಗಡೆ ಮಾಡಲಾಗಿದೆ. ಅದು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಲು ಒಂದು ವೆಬ್ಸೈಟ್ ವಿಳಾಸವನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಬಹುದಾಗಿದೆ. ಸೊ ಫ್ರೆಂಡ್ಸ್, ಅದು ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅದ್ರ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಯಾವುದೇ ಒಂದು ಬ್ರೌಸರ್ ಅಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ಗೂಗಲ್ ನಲ್ಲಿ KARTET ಅಂತ ಇಲ್ಲಿ ಟೈಪ್ ಮಾಡ್ಕೋಬೇಕು. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ ಆಪ್ಷನ್ ಫ್ರೆಂಡ್ಸ್ ಇಲ್ಲಿ ಬರುತ್ತೆ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ರೆ TET 2024 ಅಂತ ಬರುತ್ತೆ. ಆ ಲಿಂಕ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. ಜನರೇಟ್ ಅಡ್ಮಿಷನ್ ಟಿಕೆಟ್ ಆಫ್ KRTT ಅಂತ ಇದೆ. ಇಲ್ಲಿಂದ ಡೌನ್ಲೋಡ್ KRTT ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂದ್ರೆ ಲಾಸ್ಟ್ ಇಯರ್ ಏನಾದರೂ ಎಕ್ಸಾಮ್ ಅಲ್ಲಿ ಬರೆದು ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಏನಾದರೂ ಬಂದಿದ್ರೆ ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ತಗೋಬಹುದು. ಇಲ್ಲಿಂದ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕೊಂಡು ಇಲ್ಲಿಂದ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ತಗೋಬಹುದು. ನಂತರ ಫ್ರೆಂಡ್ಸ್, ಇಲ್ಲಿ ಅಡ್ಮಿಷನ್ ಟಿಕೆಟ್ ಏನಾದರೂ ಈ ವರ್ಷ ಯಾರಾದರೂ KRTT ಎಕ್ಸಾಮ್ ಬರೆಯಲು ಯಾರು ಅಪ್ಲಿಕೇಶನ್ ಹಾಕಿದಾರ ಪ್ರತಿಯೊಬ್ಬರಿಗೆ ಇಲ್ಲಿಂದ ಜನರೇಟ್ ಅಡ್ಮಿಷನ್ ಟಿಕೆಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಕೇಳ್ತದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕೊಳ್ಳೋಣ. ನಂತರ ಫ್ರೆಂಡ್ಸ್, ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕೇಳ್ತದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಅನ್ನು ಎಂಟ್ರಿ ಮಾಡಿದ ತಕ್ಷಣ ಸೊ ಫ್ರೆಂಡ್ಸ್, ಇಲ್ಲಿ ಈ ಫಾರ್ಮೆಟ್ ಅಲ್ಲಿ ನಮಗೆ ಡೇಟ್ ಆಫ್ ಬರ್ತ್ ಅನ್ನು ಎಂಟ್ರಿ ಮಾಡಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಹಾಲ್ ಟಿಕೆಟ್ ಅಂತ ಇದೆ, ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ಯಾರ ಹತ್ರ ಅವೈಲೇಬಲ್ ಇಲ್ಲ ಅವರು ಕೂಡ ಇಲ್ಲಿಂದ ಡೌನ್ಲೋಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡಬಹುದು. ಸೊ ಫ್ರೆಂಡ್ಸ್, ಹಾಲ್ ಟಿಕೆಟ್ ಬೇಕಾದ್ರೆ ಡೌನ್ಲೋಡ್ ಹಾಲ್ ಟಿಕೆಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಫ್ರೆಂಡ್ಸ್, ಇಲ್ಲಿಂದ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಹಾಲ್ ಟಿಕೆಟ್ ಅಲ್ಲಿ ಏನಿದೆ, ಇಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಸೆಂಟ್ರಲೈಸ್ ಅಡ್ಮಿಷನ್ ಸೆಲ್ ಅಂತ ಇದೆ, ಇದು ಬರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಡಿಸ್ಟ್ರಿಕ್ಟ್ ಕೋಡ್ ಬರುತ್ತೆ, ಡೇಟ್ ಆಫ್ ಎಕ್ಸಾಮಿನೇಷನ್ ಬರುತ್ತೆ 30ನೇ ತಾರೀಕು ಜೂನ್ 2024 ಎಕ್ಸಾಮ್ ಇದೆ. ನಂತರ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಅಪ್ಲಿಕೇಶನ್ ನಂಬರು. ನಂತರ ಇಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತ್, ಅವರ ಜೆಂಡರು, ಹಾಗೂ ಯಾವ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಎಕ್ಸಾಮ್ ಸೆಂಟರ್ ಬರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಪೇಪರ್ 1 ಹಾಗೂ ಪೇಪರ್ 2 ಎರಡು ಎಕ್ಸಾಮ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದಾರೆ. ಪೇಪರ್ 1 ಎಕ್ಸಾಮ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತಂದ್ರೆ ಕನ್ನಡ, ಹಿಂದಿ, ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಅನ್ನು ಬರಿತಾ ಇದ್ದಾರೆ. ಆಪ್ಷನಲ್ ಬಂದು ಮ್ಯಾಥಮೆಟಿಕ್ಸ್ ಅಂಡ್ EVS ಅಂತ ಬರುತ್ತೆ. ಇದು ಎಕ್ಸಾಮ್ ನ ಟೈಮ್ ಟೇಬಲ್ ನೋಡ್ತಾ ಇದ್ರೆ ಬೆಳಗ್ಗೆ 9:30ರಿಂದ 12 ಗಂಟೆವರೆಗೆ ಇಲ್ಲಿ ಫಸ್ಟ್ ಪೇಪರ್ ಆಗಿರುತ್ತೆ. ನಂತರ ಫ್ರೆಂಡ್ಸ್, ಇಲ್ಲಿ ಪೇಪರ್ 2 ಬಂದು ಕನ್ನಡ, ಹಿಂದಿ, ಕನ್ನಡ ಸಬ್ಜೆಕ್ಟ್ ಬಂದಿರುತ್ತೆ. 2 ಗಂಟೆಯಿಂದ 4:30ವರೆಗೆ ಇಲ್ಲಿ ಎರಡನೇ ಪೇಪರ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ಆನ್ಲೈನ್ ಮುಖಾಂತರ ಇಲ್ಲಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಬಹುದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗುತ್ತೆ ಮುಂದಿನ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.